ಕುಶಾಲನಗರ ಮತ್ತು ಕೊಣನೂರು ರಾಜ್ಯ ಹೆದ್ದಾರಿ ರಸ್ತೆಯ ಹೆಬ್ಬಾಲೆ ಗ್ರಾಮ ವ್ಯಾಪ್ತಿಗೆ ಒಳಗೊಂಡಿರುವ ಮುಖ್ಯ ರಸ್ತೆಯಲ್ಲಿ ಕೆಲವು ತಿಂಗಳಿನಿಂದ ರಸ್ತೆಯ ಡಾಂಬರೀಕರಣ ಮಾಡುವುದಕ್ಕೆ ರಸ್ತೆಯನ್ನಾಗಿದ್ದು ಕಿತ್ತು ಹಾಕಿದ್ದಾರೆ. ತಕ್ಷಣ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ರಸ್ತೆಯನ್ನು ಡಾಂಬರೀಕರಣ ಮಾಡಿ ಸರಿಪಡಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯ ಪ್ರಧಾನ ಸಂಚಾಲಕರಾದ ಡಾಕ್ಟರ್ ಅರುಣ್ ಕುಮಾರ್ ಆಗ್ರಹಿಸಿದ್ದಾರೆ. ಈ ರಸ್ತೆಯಲ್ಲಿ ಅಧಿಕ ಜನದಟ್ಟಣೆಯ ಬಸ್, ಸ್ಕೂಟರ್, ಕಾರು, ಲಾರಿ ಮುಂತಾದ ವಾಹನಗಳು ಸಂಚರಿಸುವುದರಿಂದ ಡಾಂಬರು ಕಿತ್ತು ಹಾಕಿದ ರಸ್ತೆ ಧೂಳುಮಯದಿಂದ ಕೂಡಿ ವಾಹನಗಳು ಓಡಾಡುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ, ರೈತಾಪಿ ವರ್ಗದವರಿಗೆ ಬಹಳ ಅಡಚಣೆ ಉಂಟು ಮಾಡುತ್ತಿದೆ. ಬಲಭಾಗ ಮತ್ತು ಎಡಭಾಗ ವಾಹನಗಳು ಸಂಚರಿಸಿದಾಗ ಅಧಿಕ ಧೂಳಿಂದ ಕೂಡಿದ್ದು ಅದು ಸ್ಕೂಟರ್ ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ, ರೈತಾಪಿ ವರ್ಗದವರಿಗೆ ಕಲ್ಲಿನ ಚೂರುಗಳು ಹೊಡೆದು ಗಾಯಗಳಾಗಿವೆ. ಡಾಂಬರೀಕರಣ ಮಾಡುವ ನೆಪದಲ್ಲಿ ಮುಖ್ಯ ರಸ್ತೆಯನ್ನೇ ಕಿತ್ತು ಹಾಕಿ ನೀರನ್ನು ಸಹ ಹಾಕದೆ ಲೋಕೋಪಯೋಗಿ ಇಲಾಖೆಯು ಕಣ್ಮುಚ್ಚಿ ಕುಳಿತಿದೆ. ರಸ್ತೆಯ ಪಕ್ಕದ ಟೀ ಕ್ಯಾಂಟೀನ್ ಮಾಡುವವರಿಗೂ ಸಹ ಪ್ರತಿನಿತ್ಯ ಧೂಳಿಂದ ಕೂಡಿದ್ದು ಗ್ರಾಹಕರು ಯಾರೂ ಬರುತ್ತಿಲ್ಲ. ಆದುದರಿಂದ ಇವರ ಜೀವನ ನಿರ್ವಹಣೆ ಮಾಡುವುದಕ್ಕೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯ ಪ್ರಧಾನ ಸಂಚಾಲಕರಾದ ಡಾಕ್ಟರ್ ಅರುಣ್ ಕುಮಾರ್ ಹಾಗೂ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮಸ್ತೆ ನನ್ನ ಆತ್ಮೀಯ ರೈತ ಬಂಧುಗಳೇ, ಏನು ಇವು ದಿವಸ ಕುಶಾಲನಗರ ಮತ್ತು ನಮ್ಮ ರಾಮನಾಥಪುರಕ್ಕೆ ಹೋಗುವಂಥ ಕೊಣನೂರು ರಾಮನಾಥಪುರಕ್ಕೆ ಹೋಗುವಂಥ ಒಂದು ಮುಖ್ಯ ರಸ್ತೆಯಲ್ಲಿ ಈ ಮಾಕುಟ್ಟ ಮಹಾದಾರಿ ಇದು ಹೆಬ್ಬಾಲೆಗೆ ಹೋಗುವಂಥ ರಸ್ತೆ. ಈ ರಸ್ತೆಯಲ್ಲಿ ಸುಮಾರು 1 ತಿಂಗಳ ಗಂಟೆಯಿಂದ ಈ ರಸ್ತೆಯ ಒಂದು ಡಾಂಬರೀಕರಣ ಕಾಮಗಾರಿ ನಡೀತಾ ಇದೆ. ಇಲ್ಲಿ ಅರ್ಧಂಬರ್ಧ ಅಗ್ದು ಹಾಗೆ ಬಿಟ್ಟಿದ್ದಾರೆ. ಇದು ತುಂಬಾ ಧೂಳುಮಯದಿಂದ ಕೂಡಿದೆ. ಇಲ್ಲಿ ಓಡಾಡುವಂಥ ವಾಹನಗಳಿಗೆ ತುಂಬಾ ತೊಂದರೆ. ಹಾಗಾಗಿ ಇದ್ರ ಬಗ್ಗೆ ಏನು ಈ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ತಕ್ಷಣವನ್ನು ಕ್ರಮ ಕೈಗೊಂಡು ಇದ್ರ ಬಗ್ಗೆ ಒಂದು ಡಾಂಬರೀಕರಣಗಳನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಓಡಾಡುವಂಥ ವಾಹನಗಳಾಗಿರ್ಬೋದು ಮತ್ತು ಸಾರ್ವಜನಿಕರಿಗಾಗಿರ್ಬೋದು ತುಂಬ ಧೂಳುದಿಂದ ಕೂಡಿರ್ತದೆ. ಇದನ್ನ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದಿಂದ ತಿರುವಾಗಿ ಖಂಡಿಸ್ತೀವಿ. ಏನು ಈ ಲೋಕೋಪಯೋಗಿ ಇಲಾಖೆಯರು ಸಾರ್ವಜನಿಕರಿಗೆ ರೈತರ ಪರ ಕೆಲಸಗಳನ್ನು ಮಾಡಬೇಕು. ನೀವೇನೀಗ ಅಗ್ಬಿಟ್ಟು ಅರ್ಧಂಬರ್ಧ ಹೋದರೆ ಅದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ನೋಡಿ, ಇಲ್ಲಿ ಡಾಂಬರೀಕರಣಗಳನ್ನು ಮಾಡಿದ್ದೇವೆ. ಅಲ್ಲಿ ಬರುವಂಥ ವಾಹನಗಳು ಬಲಭಾಗ ಮತ್ತು ಎಡಭಾಗ ಬಂದು ತುಂಬ ಧೂಳಿನಿಂದ ಕೂಡಿರ್ತದೆ. ತಕ್ಷಣ ಏನು ಅಧಿಕಾರಿಗಳಿದ್ದಾರೆ ಬಂದು ನೀವು ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲಿ ಓಡಾಡುವಂಥ ರಸ್ತೆಯಲ್ಲಿ ಸಾರ್ವಜನಿಕರು ಸಹ ಈ ಕಲ್ಲು ಏನು ಈ ಜಲ್ಲಿ ಕಲ್ಲುಗಳು ಸಹ ತುಂಬ ಜನಕ್ಕೆ ಕಣ್ಣಿಗೂ ಹೊಡ್ತಿದೆ, ತಲೆಗೂ ಹೊಡ್ತಿದೆ. ಹಾಗಾಗಿ ನಮ್ಮ ಏನು ಇದಕ್ಕೆ ಸಂಬಂಧಪಟ್ಟಂಥ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡು ಇದನ್ನ, ಇಲ್ಲಾಂದ್ರೆ ನೀವು ನೋಡಿ ನೀರು ಸಹ ಆಗ್ತಾ ಇಲ್ಲ. ಇಲ್ಲಿ ರಸ್ತೆ ಅರ್ಧಂಬರ್ಧ ತೆಗೆದ್ಬಿಟ್ಟು ಹೋಗಿದ್ದೀರಾ, ನೀರು ಹಾಕಿಲ್ಲ, ಏನು ಹಾಕಿಲ್ಲ, ಒಂದಿನ್ನೂ ನೀರು ಹಾಕಿಲ್ಲ ಅಂತ ಈ ಸಾರ್ವಜನಿಕರು ನಮ್ಮ ರೈತರು ಎಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅಧಿಕಾರಿಗಳು ನಾಳೆನೇ ಸಹ ಬಂದು ಇದನ್ನ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಂತ ಹೇಳ್ಬಿಟ್ಟು ರೈತ ಬಣದಿಂದ ನಾವು ಆಗ್ರಹಿಸ್ತಾ ಇದ್ದೇವೆ. ತಕ್ಷಣ ಲೋಕೋಪಯೋಗಿಯ ಇಲಾಖೆ ಅಧಿಕಾರಿಗಳು ಮುಖ್ಯ ರಸ್ತೆಯ ಡಾಂಬರೀಕರಣ ಮಾಡಬೇಕು. ಜೊತೆಗೆ ಪಕ್ಕದಲ್ಲಿ ದೊಡ್ಡ ಡ್ರೈನೇಜ್ ವ್ಯವಸ್ಥೆಯನ್ನು ಸಹ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸ್ವಾಮಿ, ಇಲ್ಲಿ ಕ್ಯಾಂಟೀನ್ ಇದೆ, ವರ್ಕ್ಶಾಪ್ ಇದೆ. ಫುಲ್ಲು ನನಗೆ 1 ವಾರ ಆಯಿತು ಪ್ರಾಬ್ಲಮ್ ಆಗಿ, ಧೂಳು ಟೆಸ್ಟ್ ಅಲರ್ಜಿ ಆಗಿ ಕಣ್ಣಿಗೆಲ್ಲ ಕಲ್ಲಲ್ಲಿ ಬಿದ್ದಿದೆ. ಭಾಳ ತೊಂದರೆ ಆಗ್ತಾ ಇದೆ. ಒಳಗಡೆ ಧೂಳು ಬರ್ತಾ ಇದೆ. ದಯವಿಟ್ಟು ಬೇಗ ಇಲ್ಲಿ ಸೀಪೇಜ್ ಒಂದು ನೀರು ಬರ್ತಿದೆ. ಇದಕ್ಕೊಂದು ಹಾಳಾದ್ರೆ ಒಂದು ಬಾಕ್ಸ್ ಡ್ರೈನ್ ಆಗಲೇಬೇಕು. ಡ್ರೈನ್. ಪಾಲಾಕ್ಷ ಮೂರ್ತಿ, ಪ್ರಸನ್ನ ರೆಡ್ಡಿ, ಚಂದ್ರು, ಜ್ಯೋತಿ, ಅರುಣ್ ಮುಂತಾದವರು ಈ ಸಂದರ್ಭದಲ್ಲಿ ಇದ್ದರು.